ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಎಲೆಕ್ಟ್ರಾನಿಕ್ ಚಾರ್ಜಿಂಗ್ ಅಂಗಡಿಯಲ್ಲಿ ಸ್ಫೋಟವಾಗಿರುವಂತಹ ಘಟನೆಯೊಂದು ವರದಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆ ಇಡೀ ಅಂಗಡಿಯನ್ನೇ ಆವರಿಸಿಕೊಂಡಿದೆ. ರಾಯಚೂರು ನಗರದ ಮಹಾವೀರ್ ಚೌಕ್ನಲ್ಲಿ ಈ ಘಟನೆ ಆಗಿರೋದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಬ್ಯಾಟರಿ ಅಂಗಡಿ ಇದು ಬೆಂಕಿ ಹೊತ್ಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಅಂಗಡಿಯನ್ನೇ ವ್ಯಾಪಿಸಿಬಿಟ್ಟಿದೆ. ರಾಯಚೂರು ನಗರದ ಮಹಾವೀರ್ ಚೌಕ್ನಲ್ಲಿ ಆದಂತಹ ಘಟನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಅದೇ ಮಳಿಗೆ ಎಲೆಕ್ಟ್ರಾನಿಕ್ ಚಾರ್ಜಿಂಗ್ ಅನ್ನ ಮಾಡ್ತಾ ಇದ್ದಂತಹ ಒಂದು ಮಳಿಗೆ ಆರ್.ಕೆ. ಭಂಡಾರಿ ಎಂಬುವರಿಗೆ ಸೇರಿದಂತಹ ಅಂಗಡಿ ಇದಾಗಿದೆ. 3 ಅಂತಸ್ತಿನ ಕಟ್ಟಡಕ್ಕೆ ಬೆಂಕಿ ಆವರಿಸಿಕೊಂಡಿದ್ದರ ಪರಿಣಾಮವಾಗಿ ಸುತ್ತಲೂ ಜನ ದಿಗ್ಭ್ರಾಂತರಾಗಿದ್ದಾರೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸಬಹುದಾದಂತಹ ಆತಂಕದಲ್ಲಿ ಸದ್ಯ ಅವರಿದ್ರು. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. 3 ಅಂತಸ್ತಿನ ಒಂದು ಫ್ಲೋರ್ಗೂ ಕೂಡ ಬೆಂಕಿ ಆವರಿಸಿಕೊಂಡ್ಬಿಟ್ಟಿತ್ತು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆಯಾ? ಈಗ ಫುಲ್ ಕಂಟ್ರೋಲ್ ತಂದಿದ್ದಾರಾ ಹೇಗೆ? ಖಂಡಿತವಾಗಿ ದಿವ್ಯಾ, ಏನು ಸುಮಾರು 12ರಿಂದ 12:30 ಗಂಟೆ ಸುಮಾರಲ್ಲಿ ಈ ಘಟನೆ ನಡೆದಿರುವಂತದ್ದು. ಅದು ಶಾರ್ಟ್ ಸರ್ಕ್ಯೂಟ್ ಲಿಂದ ಆಗಿದೆ ಅನ್ನುವಂಥದ್ದು ಸದ್ಯದ ಮಾಹಿತಿ ಇದೆ. ಮುಖ್ಯವಾಗಿ ಏನು ಅದೃಷ್ಟ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಂತ 4-5 ಜನ ಸಿಬ್ಬಂದಿ ಏನಿದ್ರು ಬೆಂಕಿ ಹೊತ್ತಿಕೊಳ್ತಾ ಕಾಣಿಸ್ಕೊಂಡು ಕೂಡ್ಲೇನೆ ಅವರು ಹೊರಗಡೆ ಬಂದು ಪಾರಾಗಿರುವಂತದ್ದು. ಯಾಕಂದ್ರೆ ಆ ಒಂದು 3 ಅಂತಸ್ತಿನ ಕಟ್ಟಡ ಏನಿದೆ ಅದರಲ್ಲಿ ಮೊದಲನೇ ಫ್ಲೋರ್ 2ನೇ ಫ್ಲೋರ್ ಅಲ್ಲಿ ಇದ್ದಂತ ಕೆಲಸಗಾರರು ಏನಿದ್ರು ನಿಜಕ್ಕೂ ಕೂಡ ಅವರು ಆತಂಕಕ್ಕೆ ಒಳಗಾಗಿದ್ರು. ಮೊದಲನೇ ಫ್ಲೋರ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡ ಕೂಡಲೇ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಅಲ್ಲಿ ಇದ್ದಂತ ಏನು ಲಕ್ಷಾಂತರ ರೂಪಾಯಿ ಮೌಲ್ಯದ ಏನು ಬ್ಯಾಟ್ರಿಗಳಿರ್ಬೋದು, 1-2 ಎಲೆಕ್ಟ್ರಿಕಲ್ ಬೈಕ್ ಗಳನ್ನು ಕೂಡ ಅವರು ಪ್ರದರ್ಶನಕ್ಕೆ ಇಟ್ಟಂತದ್ದಿತ್ತು. ಜೊತೆಗೆ ಚಾರ್ಜಿಂಗ್ ಮಾಡ್ಲಿಕ್ಕೆ ಬಂದಂತ ಬೈಕ್ಗಳು ಕುಡಿತು, ಅದು ಕೂಡ ಬೆಂಕಿಗೆ ಆಹುತಿಯಾಗಿರುವುದು. ಟೋಟಲ್ ಆಗಿ ಏನಿಲ್ಲ ಅಂದ್ರೂ ಒಂದು 50 ಲಕ್ಷದಷ್ಟು ವಸ್ತಿನ ಭಸ್ಮ ಆಗಿದೆ ಅನ್ನುವಂಥದ್ದು ಅಂಗಡಿಯ ಮಾಲೀಕರು ಹೇಳ್ತಿರುವಂತದ್ದು. ಅದು ಮುಖ್ಯ ರಸ್ತೆಯಲ್ಲೇ ಇರುವಂತದ್ದು. ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬಟ್ಟೆ ಅಂಗಡಿಗಳು ಇರ್ಬೋದು, ಬೇರೆ ಬೇರೆ ಅಂಗಡಿಗಳು ಕೂಡ ಏನಿದ್ವು ಅವುಗಳಿಗೂ ಕೂಡ ಬೆಂಕಿ ತಗುಲುವಂತ ಸಾಧ್ಯತೆ ಇತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಗ್ನಿಯನ್ನ ನಂದಿಸ್ಲಿಕ್ಕೆ ಮುಂದಾಗಿದ್ದಕ್ಕೆ ದೊಡ್ಡ ಮಟ್ಟದ ಒಂದು ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜನನಿಬಿಡವಾದಂತಹ ಪ್ರದೇಶ ಅದು. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಅಗ್ನಿಶಾಮಕ ದಳದ ಕೂಡಲೇ 2 ವಾಹನಗಳು ಬೆಂಕಿ ನಂದಿಸಿದ ಕಾರ್ಯಕ್ಕೆ ಮುಂದಾಗಿದ್ರಿಂದ ಒಂದು ರೀತಿಯಲ್ಲಿ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. फोन करेंगे नहीं करेंगे